ಥರ ಸಪೋರ್ಟ್ ಕಲ್ಲು ಏನು ಕೊಡೋದು ಅಂದರೆ ಮೇಯ್ನ್ ಪಿಲ್ಲರು ಈ ಥರ ಕೊಟ್ಟಷ್ಟು ಬಿಗಿ ಇರುತ್ತೆ, ಆಮೇಲೆ ಬಾಳಿಕೆ ಜಾಸ್ತಿ ಬರುತ್ತೆ. ನಮಸ್ತೆ ಮೇಡಮ್, ನಮ್ಮದು ತರುಣ್ ಫೆನ್ಸಿಂಗ್ ವರ್ಕು ನಮ್ಮದು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಅರೇಕಲ್ದೊಡ್ಡಿ ಗ್ರಾಮ. ಈ ವರ್ಕ್ ಬಂದು KRS ಹತ್ರ ನಡೆದಿರೋದು. KRS ಡ್ಯಾಮಿಂದ ಒಂದು 4 ಕಿಲೋಮೀಟ್ರು. ಇಲ್ಲಿ ಒಂದು 2.5 ಎಕರೆ ಐತೆ ಜಮೀನು, 340 ಕಲ್ಲು ಬಿದ್ದೈತೆ ಮೇಡಮ್. ಇದು ವರ್ಕು ಯಾವ ಥರ ಮಾಡ್ಕೊಟ್ಟಿದ್ದೀವಿ ಅಂದರೆ ಜಮೀನು ಓನರೇ ಬಂದು ಜಮೀನ್ ಹತ್ರ ಬಂದು ನಿಂತು ನೋಡಿಲ್ಲ, ನಾವೇ ದಾರ ಕಟ್ಟಿ ನಾವೇ ವರ್ಕ್ ಮುಗಿಸಿ ನಾವೇ ಕಾಲ್ ಮಾಡಿ ಸರ್ ಹಿಂಗೆ ವರ್ಕ್ ಮುಗ್ದೈತೆ ಅಂತ ಹೇಳಿದ ಮೇಲೆ ಕೆಲಸ ಎಲ್ಲ ಬಂದು ನೋಡಿ ಆಮೇಲೆ ಅವರೇ ಪೇಮೆಂಟು ಮಾಡವ್ರೆ, ಚೆನ್ನಾಗಿ ಮಾಡಿದ್ದೀರ ವರ್ಕು ಅಂತ. ಈ ವರ್ಕು 2.5 ದಿನದಲ್ಲಿ ಮುಗಿಸ್ಕೊಟ್ಟಿದ್ದೀನಿ ಮೇಡಮ್. ಇದನ್ನ ಅವ್ರು ಕಾಲ್ ಮಾಡಿ 2 ಅವರ್ಗೆ ಹೋಗಿ ವಿಸಿಟ್ ಮಾಡಿ ಅವ್ರ ಜಮೀನೆಲ್ಲ ಎಷ್ಟೈತೆ ಎಷ್ಟು ಕಲ್ಲು ಬೀಳುತ್ತೆ ಅಂತೆಲ್ಲ ನೋಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಸರ್ ಇಷ್ಟು ಆಗುತ್ತೆ ಇಷ್ಟು ಖರ್ಚು ಬರುತ್ತೆ ಅಂತೇಳಿ ಆಮೇಲೆ ಅವರು ಸರ್ ಕಮ್ಮಿ ಬಜೆಟ್ ಇರೋದು ಕಮ್ಮಿನೇ, ಸ್ವಲ್ಪ ನೀಟಾಗಿ ವರ್ಕ್ ಮಾಡಿಕೊಡಿ ಅಂತ ಹೇಳಿದ್ರು. ಸರ್ ನೀವು ಎಷ್ಟೇ ಕಮ್ಮಿ ಕೊಟ್ಟರು ನಿಮ್ಗೆ ವರ್ಕ್ ಮಾತ್ರ 100% ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವ್ರು ಯಾವ ಥರ ವರ್ಕ್ ಹೇಳಿದ್ರು ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿಲಿ ವರ್ಕ್ ಮಾಡಿಕೊಟ್ಟಿದ್ದೀನಿ ಮೇಡಮ್. ವರ್ಕ್ ಆರ್ಡರ್ ಹೇಗೆ ಸಿಕ್ತು ಸರ್ ನಿಮಗೆ? ಮೇಡಮ್ ಇದು ಬಂದು ಇದು ಕೃಷಿ ಪರಿಚಯದಲ್ಲಿ ವಿಡಿಯೋದಲ್ಲಿ ನೋಡಿ ಅವ್ರು ಕಾಲ್ ಮಾಡಿ ಆಮೇಲೆ ಸರ್ ಈ ಥರ ಚಾನಲಲ್ಲಿ ವರ್ಕ್ ನೋಡಿ ನಿಮಗೆ ಇಷ್ಟ ಆಯಿತು, ನಿಮ್ಮ ವರ್ಕೆಲ್ಲ ಮಾಡಿರೋದೆಲ್ಲ ನೋಡ್ದು ಅಂದ್ಬಿಟ್ಟೆಲ್ಲ ಕೇಳಿ ತಿಳ್ಕೊಂಡು ನಾನು ಎಲ್ಲಿ ವರ್ಕ್ ಮಾಡಿದ್ನೋ ಅವ್ರ ನಂಬರ್ ಕೊಟ್ಟು ಅವ್ರ ಹತ್ರ ಮಾತಾಡಿ ಇವ್ರಿಗೆ ಅಡ್ವಾನ್ಸ್ ಕೊಟ್ಟರೆ ಮಾಡ್ತಾರಾ, ಇಲ್ಲಾಂದರೆ ಯಾವ ಥರ ಮಾಡ್ತಾರೆ, ಲೇಟ್ ಮಾಡ್ತಾರಾ ಅಂತ ಎಲ್ಲ ಕೇಳಿಕೊಂಡು ಅವ್ರ ಹತ್ರ ಅವರೆಲ್ಲ ನೀಟಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಈ ಥರ ಮಾಡ್ಬೋದು ಕೊಡ್ಬೋದು ಅವ್ರಿಗೆಲ್ಲ ವರ್ಕು ಅಂತ ಹೇಳಿದ್ಮೇಲೆ ವರ್ಕ್ ಕೊಟ್ಟು ಅಡ್ವಾನ್ಸ್ 50,000 ಅಡ್ವಾನ್ಸ್ ಕೊಟ್ಟವ್ರೆ ಮೇಡಮ್. ಒಂದೊಂದು ಕಡೆ 5,000 ಕೊಡೋಲ್ಲ, ಇವ್ರು 50,000 ಅಡ್ವಾನ್ಸ್ ಕೊಟ್ಟವ್ರೆ. ಕಾಲ್ ಮಾಡಿ ಅವರೇ 50,000 ಅಮೌಂಟು ಪೇ ಮಾಡಿ ಆಮೇಲೆ ಅಡ್ವಾನ್ಸ್ ಎಲ್ಲ ಆದಮೇಲೆ ಕಲ್ಲು ತಗೋಗಿ ಕಲ್ಲು ಅಮೌಂಟ್ ಕೊಟ್ಟರು, ಆಮೇಲೆ ತಂತಿ ಬಂದಮೇಲೆ ತಂತಿಗೆ ಅಮೌಂಟ್ ಕೊಟ್ಟರು. ಕೆಲಸ ಮುಗಿದ್ಮೇಲೆ ನಮ್ದು ಏನಿರುತ್ತೋ ಅದು ಸೆಟ್ಲ್ ಮಾಡಿದ್ರು ಮೇಡಮ್. ಇದು ಬಂದು 2.5 ಎಕರೆಗೆ 340 ಕಲ್ಲು ಹಾಕಿದ್ದೀನಿ. ಅದರಲ್ಲಿ 7 ಅಡಿ ಕಲ್ಲಿದು, 2 ಅಡಿ ಡೀಪ್ ಆಗುತ್ತೆ, 5 ಅಡಿ ಮೇಲೆ ಐತೆ, 3 ಲೇಯರ್ ತಂತಿ ಬಂದೈತೆ, ಟಾಟಾ ತಂತಿ 14x14. ಮೆಶ್ ಬಂದು ಇದು ಡ್ಯುಯಲ್ ಸ್ಟ್ರಾಂಗ್ ಮೆಶ್ ಹಾಕ್ಕೊಟ್ಟಿದ್ದೀನಿ ಮೇಡಮ್. ಅತಿ ಕಮ್ಮಿ ಬೆಲೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಹಾಕ್ಕೊಟ್ಟಿದ್ದೀನಿ ಮೇಡಮ್. ಇಷ್ಟು ಕಮ್ಮಿ ಕ್ವಾಲಿಟಿಲಿ ಇಷ್ಟು ಬೆಸ್ಟು ಮೆಟೀರಿಯಲ್ ಯಾರು ಹಾಕ್ಕೊಡೋದೇ ಇಲ್ಲ, ಆ ಥರದಲ್ಲಿ ವರ್ಕ್ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಒಂದು ಕಲ್ಲಿಂದ ಕಲ್ಲಿಗೆ 6 ಅಡಿಯಿಂದ 6 ಅಡಿಗೆ ಹಾಕ್ಕೊಟ್ಟಿದ್ದೀನಿ. 6 ಅಡಿಯಿಂದ 6 ಅಡಿಗೆ ಏನಕ್ಕೋಸ್ಕರ ಹಾಕಿಸ್ಕೋಬೇಕು ಅಂದರೆ ಮುಂದಿನ ಫ್ಯೂಚರ್ ನೋಡಬೇಕು. 30ರಿಂದ 40 ವರ್ಷ ಬಾಳಿಕೆ ಬರುತ್ತೆ ಮೇಡಮ್. ಎಷ್ಟು ಹತ್ರ ಇರುತ್ತೋ ಅಷ್ಟು ಸೇಫ್ಟಿ ಇರುತ್ತೆ. ಕಲ್ಲು ಸೈಜ್ ಬಂದು 4-5 ಪಕ್ಕ ಇರುತ್ತೆ. ಈ ಥರದಲ್ಲಿ ಕಲ್ಲು ಸೈಜು ಒಬ್ಬೊಬ್ಬರು 3-2 ತತ್ತಾರೆ, 3-4 ತತ್ತಾರೆ. ಆ ಥರದಲ್ಲಿ ಯಾರು ಹಾಕ್ಸ್ಕೊಳ್ಳೇಬಾರ್ದು ಮೇಡಮ್. ನಮ್ಮ ರೈತರಿಗೆ ಅದರಲ್ಲೇ ಮೋಸ ಮಾಡ್ತಾ ಇರೋದು ಎಲ್ಲರೂ. ಇವಾಗ ರೈತರನ್ನ ಸುಲಿಗೆ ಮಾಡ್ತಾವ್ರೆ ಇವಾಗ ಫೆನ್ಸಿಂಗ್ ವರ್ಕಲ್ಲಿ. ನಮ್ಮ ಹತ್ರ ಇನ್ನೊಂದೇನು ಬೆನಿಫಿಟ್ಟು ಅಂದರೆ ನಮ್ಮ ಹತ್ರ 6 ಅಡಿ ಕಲ್ಲು ಸಿಗುತ್ತೆ, 7 ಅಡಿ ಕಲ್ಲು ಸಿಗುತ್ತೆ, 8 ಅಡಿ 9 ಅಡಿ 10 ಅಡಿ ಗಂಟು ಸಿಗುತ್ತೆ. ಇವ್ರು ಓನರ್ ಬಂದು ನಮ್ಗೆ 7 ಅಡಿ ಕಲ್ಲೇ ಸಾಕು ಅಂತ ಹೇಳಿದ್ರು. 7 ಅಡಿ ಕಲ್ಲು ಹಾಕ್ಕೊಟ್ಟಿದ್ವಿ. ಆಮೇಲೆ 7 ಕಲ್ಲಿಗೆ 2 ಸಪೋರ್ಟ್ ಕಲ್ಲು ಕೊಡ್ತೀವಿ. ಈ ಥರ ಸಪೋರ್ಟ್ ಕಲ್ಲು ಏನು ಕೊಡೋದು ಅಂದರೆ ಮೇಯ್ನ್ ಪಿಲ್ಲರು ಈ ಥರ ಕೊಟ್ಟಷ್ಟು ಬಿಗಿ ಇರುತ್ತೆ, ಆಮೇಲೆ ಬಾಳಿಕೆ ಜಾಸ್ತಿ ಬರುತ್ತೆ. ಆಮೇಲೆ ನಮ್ಮ ಹತ್ರ ಇನ್ನೊಂದು ಬೆನಿಫಿಟ್ ಏನು ಅಂದರೆ ರೈತರಿಗೆ ಅವರು ನಮಗೆ ಒಂದು ಸತಿ ವರ್ಕ್ ಕೊಟ್ಟ ಮೇಲೆ ಅವ್ರ ಜಮೀನು ಹತ್ರನೇ ಬರೋದು ಮೇಡಮ್. ನಮ್ಮ ಜಮೀನು ಅಂತ ನಾವು ಕೆಲಸ ಮಾಡಿ ಆಮೇಲೆ ಅವ್ರಿಗೆ ಒಪ್ಸೋದು. ಇವಾಗ ಯಾರೋ ದುಡ್ಡು ಕೊಟ್ಟರು ಅಂದ್ಬಿಟ್ಟು ಬಂದು ಕೆಲಸ ಮಾಡಿ ದುಡ್ಡು ತಗೊಂಡು ಹೊಂಟೋಗಲ್ಲ. ಅವ್ರು ಕೊಟ್ಟಿದ್ದ ದುಡ್ಡು ನಮ್ಮ ಹತ್ರ ಒಂದು 2 ದಿನ ಇರ್ಬೋದು, 3 ದಿನ ಇರ್ಬೋದು. ನಮ್ಮ ಕೆಲಸ ಅವ್ರ ಹತ್ರ 30ರಿಂದ 40 ವರ್ಷ ಬಾಳಿಕೆ ಬರುತ್ತೆ. ಆ ಥರದಲ್ಲಿ ವರ್ಕ್ ಮಾಡ್ಕೊಟ್ಟಿದ್ದೀವಿ ಮೇಡಮ್. ಸುಮಾರು ಜನ ತಂತಿಲೇ ಜಾಸ್ತಿ ಮೋಸ ಮಾಡ್ತಾ ಇರೋದು. ತಂತಿಲಿ ಬಂದು ಟಾಟಾ ತಂತಿ ಶೀಲ್ ಇರುತ್ತೆ, ಪ್ರತಿಯೊಂದು ಜಾಗದಲ್ಲೂ ಟಾಟಾ ಅಂತ ಶೀಲ್ ಇರುತ್ತೆ. ನಾವು ತಂತಿನ ಬಂದು 7 ಅಡಿ ಪೋಲು 6 ಲೇಯರ್ ತಂತಿ 750 ರೂಪಾಯಿಗೆ ಮಾಡ್ಕೊಡ್ತಾಯಿದ್ದೀನಿ ಮೇಡಮ್. ಆಲ್ ಓವರ್ ಕರ್ನಾಟಕ ಎಲ್ಲೇ ಆಗಲಿ, ಪ್ರತಿಯೊಂದು ಜಿಲ್ಲೆ ಆಗಲಿ, ಪ್ರತಿಯೊಂದು ಹಳ್ಳಿ ಆಗಲಿ 750 ರೂಪಾಯಿಗೆ ಮಾಡ್ಕೊಡ್ತೀನಿ ಮೇಡಮ್. ಚಾಲೆಂಜ್ ಮಾಡಿ ಹೇಳ್ತೀನಿ, ನನ್ನಷ್ಟು ಕಮ್ಮಿ ಬಜೆಟಲ್ಲಿ ಯಾರು ಮಾಡ್ಕೊಡಲ್ಲ ಮೇಡಮ್. ಸರ್ ಇವಾಗ ಒಂದು 3 ಎಕರೆ ಆರ್ಡರ್ ಸಿಕ್ಕಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀರಾ? ಮೇಡಮ್ 2 ದಿನ ಮೇಡಮ್. 2 ದಿನ ತಪ್ಪಿದ್ರೆ 2.5 ದಿನ. ಇನ್ನು ನಿಮ್ಮ ಲೇಬರ್ ಟೀಮ್ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಲೇಬರ್ ಬಂದು ನಮ್ಮ ಹತ್ರ 4 ಬ್ಯಾಚ್ ಅವರೇ. ನಮ್ಮ ಲೇಬರ್ ಹೆಂಗೆ ಅಂದರೆ ನಾವು ಹೋಗೋದೇ ಬೇಡ ಮೇಡಮ್, ಎಲ್ಲ ಕಿಲ್ಲರ್ಸ್ ಲೇಬರ್ ಇರೋದು. ಒಂದು ಬ್ಯಾಚಲ್ಲಿ 10 ಜನ ಇರ್ತಾರೆ. ಜಮೀನು ಓನರೇ ಬರೋದು ಬೇಡ ಮೇಡಮ್, ಅವ್ರದ್ದೇ ಜಮೀನು ಅನ್ನೋ ಉದ್ದೇಶದಲ್ಲಿ ತಿಳ್ಕೊಂಡು ಕೆಲಸ ಮಾಡಿಕೊಡ್ತಾರೆ. ಆಮೇಲೆ ಜಮೀನು ಓನರ್ಗೂ ಇಷ್ಟ ಆಗಬೇಕು, ಈ ಥರ ಬಂದು ಹುಡುಗರು ಮಾಡಿದ್ರು ಈ ಥರದಲ್ಲಿ ವರ್ಕ್ ಮಾಡಿಕೊಟ್ರು ಅಂತ. ಆಮೇಲೆ ಗುಂಡಿ ಹೊಡಿಬೇಕಾದ್ರೆ ಓನರ್ ಗುಂಡಿ ಹೊಡಿಯೋದು ತೋರಿಸ್ತೀವಿ, ಕಲ್ಲು ಬಂದಮೇಲೆ ಕಲ್ಲು ತೋರಿಸ್ತೀನಿ, ತಂತಿ ಬಂದಾಗ ತಂತಿ ತೋರಿಸ್ತೀನಿ. ಅವ್ರಿಗೆಲ್ಲ ಒಪ್ಪಿಗೆ ಆದಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ಕೊಡ್ತೀವಿ ಮೇಡಮ್. ನಾವು ಕಲ್ಲು ತೋರಿಸೋದು ಬಂದು ಕೋಲಾರ, ಹೊಸಪೇಟೆ, ಬಳ್ಳಾರಿ. ಅದು ಬಿಟ್ಟರೆ ಟೇಕಲಲ್ಲಿ ಕಲ್ಲು ತರಿಸ್ತೀವಿ. ಇನ್ನೊಂದು ನಮ್ಮ ಹತ್ರ ಇನ್ನೊಂದು ಏನು ಬೆನಿಫಿಟ್ಟು ಅಂದರೆ ಫೆನ್ಸಿಂಗ್ ವರ್ಕ್ ಏನಕ್ಕೋಸ್ಕರ ಹಾಕ್ಸ್ಕೋಬೇಕು ಅಂದರೆ ಇವಾಗ ಒಂದು ಅಣ್ಣ ತಮ್ಮದಿರೇ ಆಗ್ಬೋದು, ಇಲ್ಲಾಂದರೆ ಒಂದು ಪಕ್ಕದ ಜಮೀನವರೇ ಆಗ್ಬೋದು, ಒತ್ತುವರಿನೇ ಮಾಡೋದಾಗಲಿ, ಆಮೇಲೆ ಒಂದು ಕುರಿನೋ ಒಂದು ದನನೋ ಬಂದು ನಾಶ ಮಾಡೋದೇ ಆಗಲಿ. ಇವಾಗ ಒಬ್ಬರು ಬೆಳೀತಾವ್ರೆ ಅಂದರೆ 100 ಜನ ತುಳಿಯೋಕ್ಕೂ ಇರ್ತಾರೆ, 100 ಜನ ಎತ್ತೋಕ್ಕೂ ಇರ್ತಾರೆ. ಆಮೇಲೆ ಇವಾಗ ಇವರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಏನೋ ಒಂದು ತೆಂಗಿನ ಸಸಿನೋ, ಇಲ್ಲಾಂದ್ರೆ ಒಂದು ಸೇಬ್ ಗಿಡನೋ, ಇಲ್ಲಾಂದ್ರೆ ದಾಳಂಬಿ ಗಿಡನೋ ಏನೋ ಒಂದು ಹಾಕಿರ್ತಾರೆ ಬೆಳೆ. ಇವಾಗ ಇವ್ರು ಬೆಳೀತಾವ್ರೆ ಅಂದರೆ ಪಕ್ಕದವ್ರಿಗೆ ಸಹಿಸೋಕ್ಕಾಗಲ್ಲ. ಇವನು ಇದ್ರಲ್ಲಿ ದುಡ್ಡು ಮಾಡ್ತಾವ್ರೆ, ಲಾಭ ಮಾಡ್ತಾವನೆ ಅನ್ನೋ ಇದರಲ್ಲಿ ಮೈಂಡ್ ಸೆಟ್ ಬಂದರೆ ಅವ್ರಿಗೆ ಇವ್ನು ಏನಾದ್ರೂ ಬಂದು ನಾಶ ಮಾಡಬೇಕಲ್ಲ ಅಂತ
ಏನು ಬೇಕಾದರೂ ಮಾಡ್ತಾರೆ. ಅದಕ್ಕೋಸ್ಕರ ಈ ಥರ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಅವರು ಒಬ್ಬರು ಒಂದು ನಾಯಿನೂ ಬರೋಕ್ಕಾಗಲ್ಲ, ಒಂದು ದನನೂ ಆಗೋದೇ ಆಗಲಿ, ಒಂದು ಮನುಷ್ಯರೇ ಆಗಲಿ ಯಾರೂ ಬರೋಕ್ಕಾಗಲ್ಲ. ಇದು ಏನಕ್ಕೋಸ್ಕರ ಅಂದರೆ ಇದು ಮೇನ್ ಪಿಲ್ಲರು ಮೇಡಮ್. ತಂತಿನೇ ಆಗಲಿ, ಮೆಸ್ಸೆ ಆಗಲಿ, ಕಲ್ಲೇ ಆಗಲಿ ಲೂಸ್ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ 7 ಕಲ್ಲಿಗೆ ಈ ಥರ 2 ಸಪೋರ್ಟ್ ಕಲ್ಲು ಕೊಡ್ತೀವಿ ಮೇಡಮ್. ಇದು ಕೊಡೋದ್ರಿಂದ ಅವ್ರಿಗೆ ಬಾಳಿಕೆ ಜಾಸ್ತಿ ಬರುತ್ತೆ ಮೇಡಮ್. ಸರ್ ಹಲವರು ಕರ್ನಾಟಕ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಪ್ರೆಸೆಂಟ್ ಎಲ್ಲೆಲ್ಲಿ ವರ್ಕ್ ನಡೀತಾ ಇದೆ ಮೇಡಮ್? ನಂದು ಇವಾಗ ಆಲ್ಮೋಸ್ಟ್ ಇವಾಗ ಇದು ಬಂದು KRS ಹತ್ರ ನಡೆದಿರೋದು, KRS ಡ್ಯಾಮ್ ಹತ್ರ, ಚನ್ನಪಟ್ಟಣ ಹತ್ರ ಒಂದು ನಡೀತಾ ಇದೆ. ಅದು ಬಿಟ್ರೆ ಶಿರಾ ಹತ್ರ ಒಂದು ನಡೀತಾ ಇದೆ ಮೇಡಮ್ ಪ್ರೆಸೆಂಟಲ್ಲಿ. ಮೇಡಮ್ ಫೆನ್ಸಿಂಗ್ ವರ್ಕ್ ಏನಕ್ಕೋಸ್ಕರ ಹಾಕ್ಸ್ಕೋಬೇಕು ಅಂದರೆ ಒಂದು 5 ವರ್ಷ ಆದಮೇಲೆ 10 ಲಕ್ಷ ಇರೋದು 20 ಲಕ್ಷನೂ ಆಗುತ್ತೆ ಜಮೀನು ರೇಟು. ಅದಕ್ಕೋಸ್ಕರ ಫೆನ್ಸಿಂಗ್ ಹಾಕ್ಸ್ಕೋಬೇಕು ಮೇಡಮ್. ಇನ್ನೊಂದು ಒಡವೆ ಅಂಗಡಿಗೆ ಹೋಗಿ ಒಡವೆ ತರ್ಬೋದು, ಜಮೀನು ತರೋಕ್ಕಾಗಲ್ಲ. ಜಮೀನು ಏನಕ್ಕೋಸ್ಕರ ತಗೋಕ್ಕಾಗಲ್ಲ ಅಂದರೆ ಇನ್ನೊಂದು 5 ವರ್ಷ 10 ವರ್ಷ ಆದಮೇಲೆ ಒಂದು 10 ಲಕ್ಷ ಇರೋದು 20 ಲಕ್ಷ ಆಗುತ್ತೆ, 20 ಲಕ್ಷ ಇರೋದು 30 ಲಕ್ಷನೂ ಆಗುತ್ತೆ. ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ 1 to ಡಬಲ್ ಆಗುತ್ತೆ ಮೇಡಮ್. ಅದಕ್ಕೋಸ್ಕರ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಉತ್ತಮ ಮೇಡಮ್ ನಮ್ಮ ರೈತರು. ಸರ್ ನೀವು ಮಾಡೋ ಫೆನ್ಸಿಂಗ್ ವರ್ಕ್ಗೆ ಗ್ಯಾರಂಟಿ ವಾರಂಟಿ ಯಾವ ಮೇಡಮ್ 10 ವರ್ಷ ಗ್ಯಾರಂಟಿ ಕೊಡ್ತೀನಿ ಮೇಡಮ್. ನಾನು ಕಂಪ್ನಿಯಿಂದಾನೆ 10 ವರ್ಷ ಇರ್ತಾರೆ. ನನ್ನ ವರ್ಕ್ ಮೇಲೆ 30 ರಿಂದ 40 ವರ್ಷ ಗ್ಯಾರಂಟಿ ಇರುತ್ತೆ ಮೇಡಮ್. ಅಷ್ಟು ನಂಬಿಕೆ ಐತೆ ನನಗೆ. 5 ವರ್ಷದಿಂದ ಇದುವರೆಗೂ ಒಂದು ರೀಮಾರ್ಕ್ ಬಂದಿಲ್ಲ ನನಗೆ. ಆ ಥರದಲ್ಲಿ ಬೆಸ್ಟ್ ಕ್ವಾಲಿಟಿಯಾಗಿ ವರ್ಕ್ ಮಾಡಿಕೊಟ್ಟಿದ್ದೀನಿ ಮೇಡಮ್. ಸರ್ ಇವಾಗ ನೀವು ಫೆನ್ಸಿಂಗ್ ಎಷ್ಟು ವರ್ಷದಿಂದ ಮಾಡ್ತಿರೋದು? ಮೇಡಮ್ ನಾನು ಒಂದು 5 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್. ಇದನ್ನೇ ಏನಕ್ಕೋಸ್ಕರ ಚೂಸ್ ಮಾಡ್ಕೊಂಡೆ ಅಂದರೆ ನಮ್ಮ ರೈತರಿಗೂ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ನಮಗೂ ಒಂದು ಬೇರೆಯವ್ರ ಕೈಗೆ ಹೋಗಿ ಕೆಲಸ ಮಾಡೋ ಬದಲು ನಾನೇ ಇನ್ನೊಂದು 50 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಈ ಕೆಲಸನ ಹಿಡ್ಕೊಂಡೆ ಮೇಡಮ್. ಸರ್ ಇವಾಗ ಕೆಲವೊಬ್ರೆಲ್ಲ ಬಂಡೆ ಇದೆ ಹಾಗಾಗಿ ನಮ್ದೇ ಕಲ್ಗಳು ಬರುತ್ತೆ ಅಂತಾರೆ. ನಿಮ್ದು ಏನಾದ್ರು ಬಂಡೆ? ಮೇಡಮ್ ನಮ್ದು ಬಂಡೆ ಇಲ್ಲ, ಯಾರ್ದು ಬಂಡೆನೇ ಇಲ್ಲ ಮೇಡಮ್. ಎಲ್ಲ ಸುಮ್ಮನೆ ಎಲ್ಲ ಸುಳ್ಳು ಹೇಳ್ಕೊಂಡು ರೈತರನ್ನ ಸುಲಿಗೆ ಮಾಡ್ತಾವ್ರೆ ಮೇಡಮ್. ಯಾರ್ದು ಬಂಡೆ ಇರಲ್ಲ, ಏನೂ ಇರಲ್ಲ. ಬಂಡೆ ಇರೋರು ಈ ಕೆಲಸಕ್ಕೆ ಬರಲ್ಲ. ಅದರಲ್ಲೇ ಲಕ್ಷಾಂತರ ರೂಪಾಯಿ ಬರುತ್ತೆ. ಇದರಲ್ಲಿ 5,000 10,000 ಉಳಿಯೋ ಕೆಲಸಕ್ಕೆ ಯಾರೂ ಬರಲ್ಲ. ಇವಾಗೆಲ್ಲ ನಮ್ಮ ರೈತರನ್ನ ಸುಲಿಗೆ ಮಾಡಿಕೊಂಡು 800 900 1000 ಆ ಥರದಲ್ಲಿ ಮಾಡ್ತಾವ್ರೆ. ನಾನು 7 ಅಡಿ ಕಲ್ಲು 6 ಲೇಯರ್ ತಂತಿ 750 ರೂಪಾಯಿಗೆ ಮಾಡ್ಕೊಡ್ತೀನಿ ಮೇಡಮ್. ಇಷ್ಟು ಕಮ್ಮಿ ಬಜೆಟಲ್ಲಿ ಇಷ್ಟು ಕ್ವಾಲಿಟಿಯಾಗಿ ಯಾರೂ ವರ್ಕೇ ಮಾಡಿಕೊಡಲ್ಲ. ಆಮೇಲೆ ಇನ್ನೊಂದು ನಾನು ಎಲ್ಲಿ ವರ್ಕ್ ಮಾಡಿದ್ದು ಆ ಓನರ್ಗೆ ನಂಬರ್ ಕೊಟ್ಟು ಅವ್ರ ಹತ್ರ ಮಾತಾಡಿ ಆಮೇಲೆ ನಾನು ಕೆಲಸ ಕೊಡಲಿ ಮೇಡಮ್. ಆ ಥರದಲ್ಲಿ ನಾನು ವರ್ಕ್ ಮಾಡಿಕೊಡೋದು. ಇವಾಗ ಅವ್ರು ಯಾರೋ ಬಂದವ್ರೆ ಅಂತ ಒಂದು ರೇಟ್ ಕಮ್ಮಿ ಮಾಡಲ್ಲ, ಇನ್ನೊಬ್ರು ಬಂದು ಇಷ್ಟು ಕಮ್ಮಿ ಮಾಡವ್ರೆ ನೀನು ಇಷ್ಟು ಕಮ್ಮಿ ಮಾಡು ಅಂದರೆ ಮಾಡಲ್ಲ. 750 ರೂಪಾಯಿ ಏನಿರುತ್ತೋ ಅದರಲ್ಲಿ ನಾನು ವರ್ಕ್ ಮಾಡಿಕೊಡ್ತೀನಿ.